ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಊಟ ಮಾಡಿದಿರಾ? ಇವತ್ತು ಯಾವುದೇ ಸಿಂಗಲ್ ಟಾಪಿಕ್ ಇಲ್ಲ ಮಾತಾಡೋಕ್ಕೆ, ಅಂದರೆ ಒಂದೇ ಟಾಪಿಕ್ ಬಗ್ಗೆ ಮಾತಾಡೋದಿಲ್ಲ. ಒಂದಷ್ಟು ಅಪ್ಡೇಟ್ಸ್ ಇದೆ, ನಿಮಗೋಸ್ಕರ ಒಂದಷ್ಟು ಅಪ್ಡೇಟ್ಸ್ ತಂದಿದ್ದೀನಿ. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ವೈಭವ್ ಸೂರ್ಯವಂಶಿಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಏಷ್ಯನ್ ಕಿಶನ್ ಕ್ಯಾಪ್ಟನ್ ದುಲೀಪ್ ಟ್ರೋಫಿ ಈಸ್ ಝೋನಿಗೆ. ಸೊ ವೈಭವ್ ಸೂರ್ಯವಂಶಿ ಒಂದಷ್ಟು ಸೀನಿಯರ್ಸ್ ಇದ್ದರೂ ಕೂಡ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರೋದು ಇಂಡಿಯನ್ ಕ್ರಿಕೆಟ್ ಅಥವಾ BCCI ಅವ್ರನ್ನ ಒಳ್ಳೆ ಟ್ರಸ್ಟ್ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಇದರಲ್ಲಿ ನಾವು ನೋಡಿದ್ರೆ ಅಭಿಮನ್ಯು ಈಶ್ವರನ್ ಇದ್ದಾರೆ, ಶಹಬಾಜ್ ಅಹಮದ್ ಇದ್ದಾರೆ, ಮೊಹಮ್ಮದ್ ಶಮಿ ಇದ್ದಾರೆ, ಮುಖೇಶ್ ಕುಮಾರ್ ಇದ್ದಾರೆ, ಅನುಕೂಲ್ ರಾಯ್, ಅದನ್ನು ಬಿಟ್ಟರೆ ಅಭಿಜಿತ್ ಸರ್ಕಾರ್, ಒಂದಷ್ಟು ಗೊತ್ತಿಲ್ಲದಿರುವಂಥ ಹೆಸರುಗಳು. ಇಷ್ಟೆಲ್ಲ ಜನರ ಹೆಸರು ನಾನು ಯಾಕೆ ಹೇಳಿದೆ ಅಂತಂದರೆ, ಇಷ್ಟೆಲ್ಲ ಪ್ಲೇಯರ್ಸ್ ಇದ್ದರೂ ಕೂಡ ಸೀನಿಯರ್ಸ್ ಅಲ್ಲಿ ವೈಸ್ ಕ್ಯಾಪ್ಟನ್ ವೈಭವ್ ಸೂರ್ಯವಂಶಿ ಕೊಟ್ಟಿದ್ದಾರೆ 15 ವರ್ಷದ ಹುಡುಗನಿಗೆ. ಒಂಥರ ಏನು ಈ ಒಂದು ಗ್ರೂಪಿಗೆ ಸೇರಿದ್ದೀನಿ, ನಾನು ದೊಡ್ಡ ಲೆವೆಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಟ್ರಸ್ಟನ್ನು ಕೊಡುತ್ತೆ ವೈಭವ್ ಸೂರ್ಯವಂಶಿಗೆ. ಇದೊಂದು ಮೇಜರ್ ಅಪ್ಡೇಟ್. ಇನ್ನೊಂದು ಕಡೆ ವೆಸ್ಟ್ ಝೋನಿಗೆ ಋತುರಾಜ್ ಗಾಯಕ್ವಾಡ್ನ ಆಲ್ರೆಡಿ ಕ್ಯಾಪ್ಟನ್ ಮಾಡಿದ್ದಾರೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದರೆ, ಇಶಾನ್ ಕಿಶನ್ ಈಗ ನಿಧಾನವಾಗಿ ಈ T20 ರ್ಯಾಂಕಿಂಗಲ್ಲಿ ಮೇಲೇರ್ತಾ ಇದ್ದಾರೆ. ಓವರಾಲ್ ನಾವು ನೋಡಿದ್ರೆ ಯಾರ್ಯಾರ್ದು ಎಷ್ಟು ಒಂದು ರೇಟಿಂಗ್ಸ್ ನಂಬರ್ ಇದೆ ಅಂತಂದರೆ, ಅಭಿಷೇಕ್ ಶರ್ಮಾ 931 ಹೈಯೆಸ್ಟ್ ಇತ್ತು. ಇಶಾನ್ ಕಿಶನ್ ಈಗ 916 ಪಾಯಿಂಟ್ಸ್ಗೆ ಹೋಗಿದ್ದಾರೆ T20 ಬ್ಯಾಟಿಂಗಲ್ಲಿ. ಹಾಗೆ ಸೂರ್ಯಕುಮಾರ್ ಯಾದವ್ 912 ಹೈಯೆಸ್ಟ್ ಇತ್ತು, ಅದನ್ನು ಅಭಿಷೇಕ್ ಶರ್ಮಾ ಬ್ರೇಕ್ ಮಾಡಿದರು. ವಿರಾಟ್ ಕೊಹ್ಲಿ 909 ಎಲ್ಲರಿಗಿಂತ ಹೈಯೆಸ್ಟ್ ಇದ್ದಿದ್ದು, ಅದನ್ನು ದಾಟಿ ಈಗ ಒಬ್ಬೊಬ್ಬರೇ ಮೇಲೆ ಹೋಗ್ತಾ ಇದ್ದಾರೆ. ಸೊ ಇದು ಇಶಾನ್ ಕಿಶನ್ ಅವರ ರೇಟಿಂಗ್ ವಿಚಾರವಾಗಿ, ಬ್ಯಾಟಿಂಗ್ ರೇಟಿಂಗಲ್ಲಿ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಶುಭ್ಮನ್ ಗಿಲ್ ಟೀಮ್ ಕೂಡ ODI ನಂಬರ್ 1, ಅವರು ಕೂಡ ಈಗ ನಂಬರ್ 1 ODI ಬ್ಯಾಟರ್ ಆಗಿದ್ದಾರೆ. ಇದು ಇವತ್ತಿನ ಅತಿ ದೊಡ್ಡ ಅಪ್ಡೇಟ್. ತಾನೂ ಕೂಡ ಆ್ಯಸ್ ಅ ಬ್ಯಾಟ್ಸ್ಮನ್ ನಂಬರ್ 1 ಇದ್ದು ಟೀಮನ್ನು ಕೂಡ ನಂಬರ್ 1 ಇಟ್ಕೊಳ್ಳೋದು ಅಪರೂಪದ ಸಾಧನೆ. ಇದು ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ ಎರಾ ಅಂತ ಅನಿಸ್ತಾ ಇದೆ, ಒನ್ ಡೇ ಹಾಗೆ ಟೆಸ್ಟ್ ಅಂತ ಬಂದಾಗ. ಇನ್ನೊಂದು ಕಡೆ ಸ್ಮೃತಿ ಮಂದಾನ ಒಂದು ಒಳ್ಳೆ ಇನ್ನಿಂಗ್ಸನ್ನು ಆಡಿದ್ದಾರೆ WPL ಅಲ್ಲಿ. ಅವರು ODI, T20, ಟೆಸ್ಟ್, ಹಾಗೆ ದಿ 100 WPL ಎಲ್ಲಿ ಹೋದರೂ ಕೂಡ ಉಡಾಯಿಸ್ತಾ ಇದ್ದಾರೆ. ಇವತ್ತು ಈ ಸಲ ಅಂತೂ ಬೆಂಕಿ ಫಾರ್ಮಲ್ಲಿದ್ದಾರೆ. ಕೆಲವೊಂದು ಕಡೆ ವರ್ಲ್ಡ್ ಕಪ್ಪಲ್ಲಿ ಮಾತ್ರ ಸ್ವಲ್ಪ ಆಚೆ ಆಯಿತು, ಒಳ್ಳೆ ಒಂದು ರಿಸಲ್ಟ್ ನಮಗೆ ಬರಬೇಕಾಗಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ, ಗೇಮ್ ಅಂತಂದಾಗ ಇದೆಲ್ಲ ಆಗುತ್ತೆ. ಇದು ಒನ್ ಆಫ್ ದ ಮೇಜರ್ ಒಂದು ಅಪ್ಡೇಟ್. ಹಾಗೆ ನಂಬರ್ 7 ಶುಭ್ಮನ್ ಗಿಲ್ ಟೆಸ್ಟ್ ರ್ಯಾಂಕಿಂಗಲ್ಲಿ. IPL ಅಲ್ಲೂ ಕೂಡ ಫೈನಲ್ಗೆ ಟೀಮನ್ನು ಕರ್ಕೊಂಡು ಹೋಗಿದ್ರು. ಒಂದು ಒಳ್ಳೆ ಗೋಲ್ಡನ್ ಪ್ಯಾಚಲ್ಲಿದ್ದಾರೆ. T20 ಇಂಟರ್ನ್ಯಾಷನಲಲ್ಲಿ ಒಂದು ಇಲ್ಲ, ಜಸ್ಪ್ರೀತ್ ಶುಭ್ಮನ್ ಗಿಲ್ ಅಂತ ಬಿಟ್ಟರೆ ಬಹುತೇಕ ಎಲ್ಲದರಲ್ಲೂ ಕೂಡ ಅವರೊಂದು ಟಾಪ್ ಲೆವೆಲಲ್ಲಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶದ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ. T20 ಬ್ಯಾಟಿಂಗ್ ರ್ಯಾಂಕಿಂಗಲ್ಲಿ 278 ಇದ್ದರು ಜಿಂಬಾಬ್ವೆ ಸೀರೀಸ್ಗಿಂತ ಮುಂಚೆ ಅವರ ಬ್ಯಾಟಿಂಗ್ ರ್ಯಾಂಕಿಂಗ್ T20. ಈಗ ಜಿಂಬಾಬ್ವೆ ಸೀರೀಸ್ ಆದಮೇಲೆ ಡೈರೆಕ್ಟಾಗಿ 48ನೇ ಪೊಸಿಷನಿಗೆ ಬಂದಿದ್ದಾರೆ. ಅಂದರೆ 230 ಸ್ಥಾನಗಳ ಜಂಪ್ ಆಗಿದೆ. ವೈಭವ್ ಸೂರ್ಯವಂಶಿ T20ಲಿ ನಿಧಾನವಾಗಿ ಇದುವರೆಗೆ ದೇಸಿ ಲೆವೆಲಲ್ಲಿತ್ತು, IPL ಲೆವೆಲಲ್ಲಿತ್ತು, ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಡನ್ ಆಗಿ 48th ರ್ಯಾಂಕಿಗೆ ಹೋಗಿರೋದು ಒಂದು ಹೊಸ ಸಾಧನೆ, ಒಂದು ದೊಡ್ಡ ಲೀಪ್ ಅಂತ ಹೇಳಬೇಕು. ಅದು ಒನ್ ಡೇ ರ್ಯಾಂಕಿಂಗಲ್ಲಿ ಶುಭ್ಮನ್ ಗಿಲ್ 801 ಟಾಪಲ್ಲಿದ್ದರೆ, ನಮ್ಮ ಇನ್ನಿಬ್ಬರು ಲೆಜೆಂಡ್ಸ್ ಆ ಒಂದು ಟಾಪ್ ಲಿಸ್ಟ್ನಲ್ಲಿ ಟಾಪ್ 3-4 ವಿರಾಟ್ ಕೊಹ್ಲಿ 767 ಅವರ ರೇಟಿಂಗ್, ರೋಹಿತ್ ಶರ್ಮಾ 758. ಹಾಗಾಗಿ ಟಾಪ್ 5ಅಲ್ಲಿ 3 ಜನ ನಮ್ಮ ಇಂಡಿಯನ್ಸ್ ಇರೋದು, ಅದು ಕೂಡ ಟಾಪ್ 3 ಬ್ಯಾಟ್ಸ್ಮನ್ಗಳು, ಇಬ್ಬರು ಓಪನರ್ಸ್ ಹಾಗೆ 1 ಡೌನ್ ವಿರಾಟ್ ಕೊಹ್ಲಿ. ಟಾಪ್ 3ಅಲ್ಲಿ 3 ಜನ ಇರೋದು ಒಂಥರ 2027 ವರ್ಲ್ಡ್ ಕಪ್ಪಿಗೆ ಒಂದು ಡ್ರೀಮ್ ಸ್ಟಾರ್ಟ್ ಅಂತ ಹೇಳ್ಬೋದು, ಇಲ್ಲಿಂದಾನೇ ಶುರು ಅಂತ. ಸೊ ಈ ಥರದ್ದು ಒಂದಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ನಿಮಗೆ ಈ ಅಪ್ಡೇಟ್ಸಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಇನ್ನೊಂದಷ್ಟು 15 ದಿನ, ಆಲ್ಮೋಸ್ಟ್ 16 ದಿನ ಗ್ಯಾಪ್ ಇದೆ. ಆಗಸ್ಟ್ 15ಕ್ಕೆ ಶ್ರೀಲಂಕಾ ವಿರುದ್ಧ ಮ್ಯಾಚ್ ಸ್ಟಾರ್ಟ್ ಆಗೋದು. ಸೊ ಅಲ್ಲಿವರೆಗೆ ಒಂದಷ್ಟು ಸ್ಪೆಷಲ್ ಎಪಿಸೋಡ್ಸ್, ಒಂದಷ್ಟು ಸ್ಟೋರಿಗಳನ್ನು ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ರಿಕೆಟಲ್ಲಿ ಕೆಲವೊಂದು ಭಾಳ ನೆನಪಲ್ಲಿ ಉಳ್ಕೊಳ್ಳುವಂಥ ವಿಚಾರ, ಜೊತೆಗೆ ನಿಮ್ಗೊಂದಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗಿರುವಂಥ ಸ್ಟೋರೀಸ್ಗಳು ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಅದಕ್ಕೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇರುತ್ತೆ ಅಂತ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ಥರದೊಂದು ಪೇಜ್ ಇದೆ ಅಂತ ನಿಮ್ಮ ಫ್ರೆಂಡ್ಸಿಗೆ ಹೇಳಿ. ಸಾಧ್ಯವಾದಷ್ಟು ಟ್ರಾನ್ಸ್ಪರೆಂಟಾಗಿ ವಿಚಾರಗಳನ್ನ ಹೇಳುವಂಥ ಪ್ರಯತ್ನ ಮಾಡಿ, ಆರಾಮಾಗಿ ಕೂಲಾಗಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ನಿಜವಾಗ್ಲೂ ವೆರಿ ವೆರಿ ಮೀನಿಂಗ್ಫುಲ್. ಥ್ಯಾಂಕ್ ಯು.